ಜಿಲ್ಲೆಯ ರೈತರ ಜೀವನಾಡಿ ಅಂದ್ರೆ ಅದು ಕೆಆರ್ಎಸ್ ಜಲಾಶಯ. ಕಳೆದ ಬಾರಿ ಜಲಾಶಯ ಭರ್ತಿಯಾಗದ ಹಿನ್ನೆಲೆ ನಾಲೆಗಳಿಗೆ ನೀರು ಹರಿಯದೆ ರೈತರು ಸಂಕಷ್ಟಕ್ಕೆ ಸಿಲುಕುವಂತಾಗಿತ್ತು. ಹೀಗಾಗಿ ಬೇಸಿಗೆ ಬೆಳೆಗಳನ್ನು ಕೂಡ ಬೆಳೆದಿರಲಿಲ್ಲ. ಆದ್ರೆ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಹೀಗಿದ್ರೂ ಕೂಡ ಇದುವರೆಗೂ ನಾಲೆಗಳಿಗೆ ಸರ್ಕಾರ ನೀರು ಹರಿಸ್ತಿಲ್ಲ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಪ್ರಮುಖ ವಾಣಿಜ್ಯ ಬೆಳೆಯಾದ ಕಬ್ಬು ನೀರಿಲ್ಲದೆ ಕಮರಿ ಹೋಗುತ್ತಿದೆ. ಹೌದು, ಕೆಆರ್ಎಸ್ ಜಲಾಶಯದ ಹಿನ್ನೀರಿನ ಸಂಗ್ರಹದಲ್ಲಿ ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಹೆಚ್ಚಳವಾಗಿದೆ. ಆದರೆ ನಾಲೆಗಳಿಗೆ ಮಾತ್ರ ನೀರು ಹರಿಯುತ್ತಿಲ್ಲ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಕೂಡಲೇ ನೀರು ಹರಿಸುವಂತೆ ಆಗ್ರಹಿಸುತ್ತಿದ್ದಾರೆ. ರೈತರ ಆಕ್ರೋಶದ ನಡುವೆ ಸಚಿವರಾದ ಚಲುವರಾಯಸ್ವಾಮಿ ಮತ್ತು ಸ್ಥಳೀಯ ಶಾಸಕರು ನಾಲಾ ದುರಸ್ತಿ ಕಾರ್ಯಗಳನ್ನ ವೀಕ್ಷಿಸಿದ್ದು ನೀರು ಬಿಡುಗಡೆ ಮಾಡುವ ಕುರಿತಾಗಿ ಯಾವುದೇ ನಿಖರ ಭರವಸೆ ನೀಡುತ್ತಿಲ್ಲ. ಇದು ರೈತರನ್ನ ಮತ್ತಷ್ಟು ಕೆರಳಿಸುವಂತೆ ಮಾಡಿದ್ದು ಸರ್ಕಾರದ ವಿರುದ್ಧ ರೈತ ಮುಖಂಡ ರಾಜೇಗೌಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ವಿನಂತಿಸಿಕೊಳ್ಳೋದೇನೆಂದರೆ, ದಯಮಾಡಿ ಹೋಸಲನಾದರೂ ಮಳೆ ಇರಲಿಲ್ಲ, ಚಾನಲ್ ಕೆಲಸ ಕಾಮಗಾರಿ ನಡೀತಾ ಇತ್ತು. ಈ ಸಲ ಪ್ರಮಾಣವಾಗಿ ಮಳೆ ಆಗಿದೆ ಯಥೇಚ್ಛು. ಈ ಸಲನಾದರೂ ದಯಮಾಡಿ ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. KRS ಮತ್ತು ಹೇಮಾವತಿ ನೀರಿನ ಒಳಹರಿವು ಕೂಡ ಜಾಸ್ತಿ ಆಗಿದೆ. ಈಗಾಗಲೇ KRS 90 ಅಡಿ ಗಡಿ ದಾಟಿದೆ. ಆ ಕಾರಣದಿಂದ ದಯಮಾಡಿ ಮಾನ್ಯ ಸಚಿವರು ಈ ಸಲನಾದರೂ ದಯಮಾಡಿ ನೀರಿನ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಬೆಳೆದು ನಿಂತಿರ್ತಕ್ಕಂಥ ಕಬ್ಬಿನ ಬೆಳೆ ಒಣಗ್ತಾ ಇದೆ. ದಯಮಾಡಿ ಅನುಕೂಲ ಆಗುತ್ತೆ. ದಯಮಾಡಿ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ತಮ್ಮಲ್ಲಿ ಇನ್ನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕೆಆರ್ಎಸ್ ಜಲಾಶಯವು ಒಟ್ಟು 124.80 ಅಡಿಯಷ್ಟು ನೀರಿನ ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ಕಾವೇರಿ ಮತ್ತು ಹೇಮಾವತಿ ನದಿಗಳ ಒಳಹರಿವು ಹೆಚ್ಚಿದ್ದ ಇದರಲ್ಲಿ ಸದ್ಯ 90 ಅಡಿಯಷ್ಟು ನೀರು ಸಂಗ್ರಹವಾಗಿದೆ. ಹೀಗಿದ್ರೂ ನಾಲೆಗಳಿಗೆ ನೀರು ಬಿಡುಗಡೆ ಮಾಡದಿರುವುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕೇಳಿದ್ರೆ ಸಲಹಾ ಸಮಿತಿ ಸಭೆ ಮಾಡಿ ಶೀಘ್ರವೇ ನೀರು ಹರಿಸ್ತೇವೆ ಅಂತಾರೆ. ಸದ್ಯದಲ್ಲಿ ಭಾಳ ವೆರಿ ಶಾರ್ಟ್ಲಿ ಒಂದು ICC ಮೀಟಿಂಗ್ ಮಾಡಿ ನೀರಿನ ಕೆಲಸ ಕಂಪ್ಲೀಟ್ ಆಗೋವರೆಗೂ ಕಾಯಲ್ಲ. ಬಟ್ ನೀರು ಮೇಲ್ಗಡೆದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಬರ್ತಾ ಇಲ್ಲ ಅಷ್ಟೇ ವಾತಾವರಣ. ಅದೇನೇ ಇರಲಿ, ನೀರು ಬಿಡಲಿಕ್ಕೆ ಕೆಲಸದ ಅಡಚಣೆ ಇಲ್ಲ. ಕೆಲಸ ಇನ್ನೂ ಕಂಪ್ಲೀಟ್ ಆಗೋಕ್ಕೆ ಭಾಳ ದಿವಸ ಬೇಕಾಗುತ್ತೆ. ನೀರು ಬಿಟ್ಟು ಮಧ್ಯದಲ್ಲಿ ನೀರು ನಿಲ್ಲಿಸಿದಾಗ ಮಾಡ್ಕೊಂಡು ಹೋಗ್ತಾರೆ. ಈ ನಂಬಿಕೆ ನಾವು ಮಳೆ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಈಗ ಬೆಳೆ ಹಾಕೋದೇನಿದ್ರು 100-110 ಅಡಿ ಹೋದಾಗ ಬೆಳೆ ಹಾಕಬೇಕಾಗುತ್ತೆ. ನೀರನ್ನು ಕುಡಿಯೋಕ್ಕೆ ಜಾನುವಾರುಗಳಿಗೆ, ಕೆರೆ ಕಟ್ಟೆಗಳಿಗೆ ನೀರು ಬಿಡ್ಬೋದು ಈಗಿರೋ ವಾತಾವರಣದಲ್ಲಿ. ಒಟ್ಟಾರೆ ನಾಲೆಗಳಿಗೆ ನೀರು ಹರಿಯದೆ ಮಂಡ್ಯ ಜಿಲ್ಲೆಯ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ನಾದರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಕೂಡಲೇ ರೈತರ ನೆರವಿಗೆ ಧಾವಿಸಬೇಕಿದೆ.